ಸಿದ್ದು ತಂತ್ರಕ್ಕೆ ಡಿಕೆಯಿಂದಲೂ ಕೂಡ ಪ್ರತಿತಂತ್ರವನ್ನ ರೂಪಿಸಲಾಗ್ತಾ ಇದೆ. ಕೊಟ್ಟ ಮಾತನ್ನ ಉಳಿಸ್ಕೊಳ್ಳಿ, ವಚನವನ್ನ ಈಡೇರಿಸಿ, ನಾನು ನನ್ನ ಕೆಲಸಕ್ಕೆ ಕೂಲಿ ಕೇಳ್ತಾ ಇದ್ದೀನಿ ಅಷ್ಟೇ. ಮೊದಲಿಂದಲೂ ಕೂಡ ಇದೇ ಮಾತನ್ನು ಹೇಳ್ತಾ ಬರ್ತಿದ್ದಾರೆ ಡಿಕೆಶಿ. ನಾನು ನಿಮ್ಮನ್ನೇ ನಂಬಿದ್ದೀನಿ, ಏನು ಮಾಡ್ತಿರೋ ನೋಡಿ ಅಂತ ಹೇಳ್ತಾ ಇದ್ದಾರೆ. 2.5 ವರ್ಷಕ್ಕೆ ಸಿಎಂ ಪಟ್ಟ ಕೊಡ್ತೀವಿ ಅಂತ ಹೇಳಿದ್ವಿ. 2.5 ವರ್ಷ ಅಲ್ಲ, 3 ವರ್ಷದಿಂದ ಕಾದಿದ್ದೀನಿ. ನಾನು ಪಕ್ಷನಿಷ್ಠ, ಹಾಲಲ್ಲಿ ಹಾಕ್ತೀರಾ ಅಂತ ಭಾವಿಸಿದ್ದೀನಿ. ಇಷ್ಟು ದಿನ ಸಿದ್ದರಾಮಯ್ಯ ಹೇಳಿದ್ದೆಲ್ಲ ಕೇಳಿದ್ದೀನಿ, ಮಾಡಿದ್ದೀನಿ ಕೂಡ. ಪಕ್ಷ ಕೊಟ್ಟ ಕೆಲಸವನ್ನ ಚಾಚು ತಪ್ಪದೆ ನಿರ್ವಹಿಸ್ತಾ ಇದ್ದೀನಿ. ಪಕ್ಷಕ್ಕಾಗಿ ನಿಷ್ಠೆಯಿಂದ ದುಡಿದಿದ್ದೀನಿ. ಹಾಲಲ್ಲಿ ಹಾಕ್ತೀರಾ, ಏನು ಮಾಡ್ತೀರಾ ನೋಡಿ ನನ್ನನ್ನು. ಇದೀಗ ನನಗೆ ಮುಖ್ಯಮಂತ್ರಿ ಪಟ್ಟ ಕೊಡಿ, ಕಾಯೋಕ್ಕೆ ಆಗ್ತಾ ಇಲ್ಲ. ಹೀಗಂತ ಪಟ್ಟನ ಹಿಡಿದು ಕುಳಿತುಕೊಳ್ಳೋದಕ್ಕೆ ಡಿಕೆ ಬಿಗ್ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಮತ್ತೊಂದು ಕಡೆಯಿಂದ ಲಭ್ಯ ಆಗ್ತಾ ಇದೆ. ಡಿಕೆ ಬೆಂಬಲಕ್ಕೆ ಸುರ್ಜೇವಾಲಾ ಬಿಟ್ಟು ಸಭೆಯಲ್ಲಿ ಮತ್ಯಾರೆಲ್ಲ ನಿಲ್ತಾರೆ ಅನ್ನುವಂಥ ಕುತೂಹಲ ಕೂಡ. ಡಿಕೆ ಮಾತನ್ನ ಕೇಳ್ತಾರ ರಾಹುಲ್ ಗಾಂಧಿ, ವರ ಕೊಡುತ್ತಾ ಹೈಕಮಾಂಡ್ ಅನ್ನುವಂಥ ಪ್ರಶ್ನೆ ಇದೀಗ ಎದುರಾಗ್ತಾ ಇರುವಂಥದ್ದು. ಕೊಟ್ಟ ಮಾತನ್ನ ಉಳಿಸ್ಕೊಳ್ಳಿ, ವಚನವನ್ನ ಈಡೇರಿಸಿ. ಡಿಕೆ ಸುರೇಶ್ ಕೂಡ ಈ ಹಿಂದೆ ಇದೇ ರೀತಿಯಾದಂತಹ ಮಾತನ್ನ ಹೇಳಿರ್ತಾರೆ. ನಾನು ನನ್ನ ಕೆಲಸಕ್ಕೆ ಕೂಲಿ ಕೇಳ್ತಾ ಇದ್ದೀನಿ ಅಷ್ಟೇ, ನಿಷ್ಠೆಯಿಂದ ಪಕ್ಷಕ್ಕೆ ದುಡ್ದಿದ್ದೀನಿ, ಶ್ರಮ ವಹಿಸಿ, ನಾನು ನಿಮ್ಮನ್ನೇ ನಂಬಿದ್ದೀನಿ, ಏನು ಮಾಡ್ತಿರೋ ನೋಡಿ ಅಂತ ಡಿಕೆ ಶಿವಕುಮಾರ್ 2.5 ವರ್ಷಕ್ಕೆ ಸಿಎಂ ಪಟ್ಟ ಕೊಡ್ತೀವಿ ಅಂತ ಹೇಳಿದ್ರಿ. 2.5 ವರ್ಷ ಅಲ್ಲ, 3 ವರ್ಷದಿಂದ ಕಾಯ್ದಿದ್ದೀನಿ, ಏನೂ ಕೂಡ ಫೈನಲೈಸ್ ಆಗ್ತಾ ಇಲ್ಲ. ಹಾಲಲ್ಲಿ ಹಾಕ್ತೀರಾ ಅಂತ ಭಾವಿಸಿದ್ದೀನಿ, ನಾನು ಪಕ್ಷನಿಷ್ಠ ಅಂತ ಹೇಳ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ಇಷ್ಟು ದಿನ ಸಿದ್ದರಾಮಯ್ಯ ಹೇಳಿದ್ದನ್ನೆಲ್ಲ ಕೇಳಿದ್ದೀನಿ, ಮಾಡ್ಕೊಂಡು ಬಂದಿದ್ದೀನಿ. ಸಿಎಂ ಪಟ್ಟವನ್ನ ಕೊಡಿ ಅಂತ ಈ ಕಡೆ ಡಿಕೆ ಶಿವಕುಮಾರ್ ಬೇಡಿಕೆಯನ್ನು ಇಡ್ತಾ ಇರುವಂಥದ್ದು. ಪಕ್ಷ ಕೊಟ್ಟ ಕೆಲಸವನ್ನ ಚಾಚು ತಪ್ಪದೆ ನಾನು ನಿರ್ವಹಿಸಿದ್ದೀನಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಇದೀಗ ನನಗೆ ಮುಖ್ಯಮಂತ್ರಿಯ ಪಟ್ಟವನ್ನ ಕೊಡಿ, ಕಾಯೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ಸೊ ಹೀಗಂತ ಪಟ್ಟನ್ನು ಹಿಡಿದು ಕುಳಿತುಕೊಳ್ಳೋದಕ್ಕೆ ಡಿಕೆ ಬಿಗ್ ಪ್ಲಾನ್ ಅನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಕಡೆ ಸಿದ್ದರಾಮಯ್ಯ ರಣತಂತ್ರವನ್ನ ಹೆಣಿತಾ ಇದ್ರೆ, ಅದಕ್ಕೆ ಪ್ರತಿತಂತ್ರವನ್ನು ಕೂಡ ಡಿಕೆ ಶಿವಕುಮಾರ್ ಹಿಡಿತಾ ಇರುವಂಥದ್ದು. ಕೊಟ್ಟ ಮಾತನ್ನ ಉಳಿಸ್ಕೊಳ್ಳಿ, ವಚನವನ್ನ ಈಡೇರಿಸಿ ಅಂತ ಕೂಡ ಹೇಳ್ತಾ ಇದ್ದಾರೆ. 3 ಸಿದ್ಧ ಸೂತ್ರಗಳನ್ನ ಇದೀಗ ರಾಹುಲ್ ಬಳಿ ಒಂದಲ್ಲ ಎರಡಲ್ಲ 3 ಸಿದ್ಧ ಸೂತ್ರಗಳು. ಸೊ 3 ಸಿದ್ಧ ಸೂತ್ರ ಮುಂದಿಟ್ಟು ಚರ್ಚಿಸುವುದಕ್ಕೆ ರಾಹುಲ್ ಸಜ್ಜಾಗಿದ್ದಾರೆ. ಏನು ಈ ಒಂದು ಫೈನಲೈಸ್ ಆಗುವಂತಹ ಈ ರಾಜ್ಯ ಪಂಚಾಯಿತಿ ನಡೆಯುತ್ತೆ, ಅಲ್ಲಿ ಇರುವಂತಹ 3 ಸೂತ್ರಗಳು. ಸೊ ಸಿದ್ದರಾಮಯ್ಯ ಸಿಎಂ ಡಿಕೆಶಿಗೆ ಮತ್ತಷ್ಟು ಬಲ. ಖಾತೆಗಳು ಡಿಕೆ ಸುರೇಶ್ಗೆ ರಾಜ್ಯಸಭೆ ಟಿಕೆಟ್, ಪ್ರಬಲ ಖಾತೆಗಳನ್ನು ಕೊಟ್ಬಿಟ್ಟು. ಇನ್ನು ಮಲ್ಲಿಕಾರ್ಜುನ್ ಖರ್ಗೆಗೆ ಮುಖ್ಯಮಂತ್ರಿ ಪಟ್ಟ, ಸಿದ್ದರಾಮಯ್ಯಗೆ ರಾಜ್ಯಸಭೆಯ ವಿಪಕ್ಷ ನಾಯಕ ಸ್ಥಾನ ಏನಾದರೂ ಕೊಡುವಂತಹ ಸಾಧ್ಯತೆಗಳು. ಡಿಕೆಶಿ ಸಿಎಂ ಅಥವಾ ರಾಷ್ಟ್ರ ರಾಜಕಾರಣಕ್ಕೆ ಸಿದ್ದು, MLC ಯತೀಂದ್ರ ಸಿದ್ದರಾಮಯ್ಯಗೆ ಪ್ರಬಲ ಖಾತೆ. ಈ ರೀತಿಯಾದಂತಹ 3 ಸೂತ್ರಗಳನ್ನು ಸಿದ್ಧ ಮಾಡಿಕೊಂಡಿದ್ದಾರೆ ರಾಹುಲ್ ಗಾಂಧಿ. ಈ 3 ಸೂತ್ರದಲ್ಲಿ ಯಾವುದು ವರ್ಕೌಟ್ ಆಗತ್ತೆ ಅನ್ನೋದೇ ಇದೀಗ ಯಕ್ಷ ಪ್ರಶ್ನೆ. ಅಂತೂ ಇಂದು ಪವರ್ ಫೈಟ್ ಫೈನಲ್ ಹಂತಕ್ಕೆ ಬಂದು ತಲುಪಿರುವಂಥದ್ದು. ಸೊ ರಾಹುಲ್ ಬಳಿ ಒಂದಲ್ಲ ಎರಡಲ್ಲ 3 ಸೂತ್ರ ಇದೀಗ ಸಿದ್ಧವಾಗಿದೆ. 3 ಆಫರ್ಗಳನ್ನು ಕೂಡ ಕೊಡ್ತಾ ಇರುವಂಥದ್ದು. ಸೊ ಯಾವುದಕ್ಕೆ ಮಣೆ ಹಾಕ್ತಾರೆ, ಯಾವುದು ಫೈನಲೈಸ್ ಆಗತ್ತೆ ಅನ್ನುವಂತಹ ಪ್ರಶ್ನೆ ಇದೀಗ ಮುಂದಿರುವಂಥದ್ದು. ಸೊ 3 ಸಿದ್ಧ ಸೂತ್ರಗಳನ್ನು ಮುಂದಿಟ್ಟು ಈ ಒಂದು ಸಭೆ ಏನು ಮಾಡ್ತಾ ಇದ್ದಾರೆ ಅಲ್ಲಿ ಚರ್ಚೆ ಕೂಡ ಆಗತ್ತೆ. ಅದಾದ ನಂತರ ಯಾವುದಕ್ಕೆ ಬೆಂಬಲ, ಯಾವುದರಲ್ಲಿ ಸಂಖ್ಯಾಬಲ ಹೆಚ್ಚಾಗಿ ಕಂಡುಬರುತ್ತೆ ಅದಕ್ಕೆ ಆದ್ಯತೆಯನ್ನು ನೀಡುವಂತಹ ಸಾಧ್ಯತೆಗಳು ಇದೆ. ಸೂತ್ರ 1 ಏನಪ್ಪಾ ಅಂತ ಹೇಳಿದ್ರೆ, ಸಿದ್ದರಾಮಯ್ಯ ಸಿಎಂ ಆಗೇ ಇರ್ತಾರೆ, ಡಿಕೆಶಿಗೆ ಮತ್ತಷ್ಟು ಬಲ, ಪ್ರಬಲ ಖಾತೆಗಳನ್ನು ಕೊಡುವಂತಹ ಸಾಧ್ಯತೆಗಳು ಇರುತ್ತೆ. ಡಿಕೆ ಸುರೇಶ್ಗೆ ರಾಜ್ಯಸಭೆ ಟಿಕೆಟ್ ಅನ್ನು ಕೊಡುವಂತಹ ನಿರ್ಧಾರ ಇರುತ್ತೆ. ಅಂದರೆ ನಿನ್ನೆ ಕೊಟ್ಟಂತಹ ಆಫರ್ ಇದು. ಡಿಕೆ ಶಿವಕುಮಾರ್ಗೆ ಪ್ರಬಲ ಖಾತೆಗಳು, ಈಗಿರುವಂತಹ ಖಾತೆಯ ಜೊತೆಗೆ ಮತ್ತೊಂದು ಪ್ರಬಲ ಖಾತೆಯನ್ನು ಕೊಡುವಂತಹ ಸಾಧ್ಯತೆ, ಜೊತೆಗೆ ಡಿಕೆ ಸುರೇಶ್ಗೆ ರಾಜ್ಯಸಭೆಯ ಟಿಕೆಟ್ ಅನ್ನು ಕೊಡೋದಕ್ಕೆ ನಿರ್ಧಾರವನ್ನು ಮಾಡಿರುವಂಥದ್ದು. ಸೊ ಇದು ಒಂದು ಸೂತ್ರ. ಆದರೆ ಮತ್ತೊಂದು ಮಲ್ಲಿಕಾರ್ಜುನ್ ಖರ್ಗೆಗೆ ಮುಖ್ಯಮಂತ್ರಿ ಪಟ್ಟವನ್ನು ಕೊಡುವಂಥದ್ದು, ಸಿದ್ದರಾಮಯ್ಯಗೆ ರಾಜ್ಯಸಭೆಯ ವಿಪಕ್ಷ ನಾಯಕ ಸ್ಥಾನವನ್ನು ಏನಾದರೂ ಕೊಡುವಂತಹ ಸಾಧ್ಯತೆಗಳು ಇದೆಯಾ. ಸೊ ಈ ಆ್ಯಂಗಲಲ್ಲೂ ಕೂಡ ಯೋಚನೆ ಮಾಡಲಾಗಿದೆ. ಆ್ಯಂಡ್ ಡಿಕೆಶಿ ಸಿಎಂ ಕೊಟ್ಟರೆ
ರಾಷ್ಟ್ರ ರಾಜಕಾರಣಕ್ಕೆ ಸಿದ್ದು MLC ಯತೀಂದ್ರ ಸಿದ್ದರಾಮಯ್ಯಗೆ ಪ್ರಬಲ ಖಾತೆಯನ್ನು ಕೊಡುವಂತಹ ಸಾಧ್ಯತೆಗಳಿದೆ. ಸೊ ಈ ರೀತಿಯಾಗಿ 3 ಸೂತ್ರಗಳನ್ನು ಸಿದ್ಧ ಮಾಡಿಕೊಂಡು ರಾಹುಲ್ ಬಳಿ ಇರುವಂಥ ಈ 3 ಸೂತ್ರಗಳು ರೆಡಿ ಮಾಡಿಕೊಂಡಿದ್ದಾರೆ. ಇದನ್ನು ಮುಂದಿಟ್ಟು ಚರ್ಚೆಯನ್ನು ಮಾಡಲಿದ್ದಾರೆ ರಾಹುಲ್ ಗಾಂಧಿ.